सलाम नमस्ते सत श्री अकाल। मैं हूं एम ए ख़ान और आप देख रहे हैं अनसीन ट्रूथ, जिसमें आज हमारे साथ हमारे एक मेहमान जुड़े हैं, सैयद अख्तर साहब। अस्सलाम वालेकुम अख्तर साहब। अस्सलाम वालेकुम वरहमतुल्लाहि और हमारे साथ हैं जो राजेश्वरी, हमारी बहन, जो ट्रीटमेंट के लिए आए थे, और उनके साथ उनके हस्बैंड हैं। अम्मा नमस्कार। नमस्ते सर। नमस्कार सर। रिसेंटली आपने हमारा एक वीडियो देखा है जिसमें राजेश्वरी हमारे बहन जो मेरे पास ट्रीटमेंट लिए थे उसके बारे में इम्प्रूवमेंट के वास्ते बोले थे। मैं आपको ब्रीफ करा देता हूँ। चंद महीनों के पहले हमारे बहन मेरे पास आए थे कुछ दूसरे मसले से, फिर पता चला कि इनका ब्लड कैंसर है करके, तो मैंने ट्रीटमेंट चालू किया। ट्रीटमेंट चालू करने के बाद इनका कीमोथेरेपी जो जाने वाले थे वो स्टॉप हो गया, और रिसेंटली अल्हम्दुलिल्लाह इतना बड़ा मेजर असर हुआ है कि इनके जो ब्लड रिपोर्ट्स में 0.42% गए महीने से इस महीने में WBC कम हुआ है। तो इसके बारे में आज हम हमारे बहन राजेश्वरी से इनकी इस इलाज में किस हिसाब से ये इलाज किए, और ये रिपोर्ट में जो आज 0.42% जो कम हुआ है, इनका क्या कहना, इनसे सुनेंगे। अम्मा ನೀವು ಹೇಳಿ, ನಿಮ್ಮದು ಟ್ರೀಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಯಿತು, ಆಮೇಲೆ ನಿಮ್ಮದು ಬ್ಲಡ್ ರಿಪೋರ್ಟ್ ಕಡಿಮೆ ಆಗೋವಾಗ ನಿಮ್ಗೆ ಹೆಂಗೆ ಅನಿಸ್ತಮ್ಮ? ಅದು ನಾವು ಬಂದಿದ್ದು ಬೇರೆ ವಿಷಯಕ್ಕಾಗಿ. ಈ ಮಾತಾಡ್ತಾ ನನ್ನ ಹೆಲ್ತ್ ಇಶ್ಯೂ ಏನು ನಿಮಗೆ ಗೊತ್ತಾದ ಮೇಲೆ ನೀವು ಹೇಳಿದ್ರಿ, ನಾನು ಈ ಥರ ಎಲ್ಲ ಟ್ರೀಟ್ಮೆಂಟ್ ಇದಕ್ಕೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಆಗ ಹೇಳಿದೆ ನನಗೂ ಹೆಲ್ತ್ ಇಶ್ಯೂ ಇದೆ, ಹೀಗೆ ಆಗತ್ತಾ ಅಂತ ಕೇಳಿದೆ. ಆಗತ್ತೆ ಅಂತ ಹೇಳಿದ್ರು. ಕೊಟ್ಟರು. ಅದು ಕೊಟ್ಟು ಆದಮೇಲೆ 1-2 ಮಂತ್ಸ್ ಆದಮೇಲೆ ರೆಗ್ಯುಲರಾಗಿ ಬ್ಲಡ್ ಚೆಕಪ್ಗೆ ಹೋಗ್ತಾ ಇದ್ದೆ. ಆಗೆಲ್ಲ ಅದು 1,96,000 ಇರೋದು 2,37,000ವರೆಗೂ ಹೊರಟೋಗಿತ್ತು. ಅದು ಮೇಲಿ 2,37,000 ಹೋಗಿದ್ದು. ಈಗ ಜೂನ್ 25 ಬ್ಲಡ್ ಚೆಕಪ್ಗೆ ಹೋದಾಗ 2,33,000 ಆಗಿದೆ. ಅದನ್ನು ಆ ರಿಪೋರ್ಟ್ ನಾನೇ ನೋಡಿ ನನಗೆ ತುಂಬ ಖುಷಿ ಆಯಿತು. ಅದು ಕಮ್ಮಿ ಇರ್ಬೋದು, ಬಟ್ ಕಮ್ಮಿ ಅದು ಬೇರೆಯವರು ಇದರಲ್ಲಿ ಇಷ್ಟೇನಾ ಅಂತ ಅನಿಸ್ಬೋದು, ಬಟ್ ನನಗೆ ಅದೇ ನನಗೆ ಜಾಸ್ತಿ ಅನ್ನಿಸ್ತು. ಅಲ್ಲ, ಇವ್ರ ಹತ್ರ ಬಂದು ಇಷ್ಟಕ್ಕೇ ಅದು ಕಮ್ಮಿ ಆಗಿದೆ ಅಂದರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದು ಕಮ್ಮಿ ಆಗಿ ನಿಲ್ಲಾಗತ್ತೆ ಅನ್ನೋ ಅಷ್ಟು ಖುಷಿ ಆಯಿತು ಸರ್ ನನಗೆ. ನಿಮ್ಮ ಹತ್ರ ಬಂದು ಹೋಗಿದ್ದಕ್ಕೆ ನನಗೆ ತುಂಬ ಇದಾಯಿತು. ನಾನು ಈ ರಿಪೋರ್ಟ್ ಎಲ್ಲ ತೋರಿಸಿ ಯಾರಿಗಾದ್ರೂ ಈ ಥರ ಹೆಲ್ತ್ ಇಶ್ಯೂ ಇದ್ದರೆ ನಿಮ್ಮ ಹತ್ರ ಕಳಿಸ್ಬೇಕು, ನಿಮ್ಮನ್ನು ಇದು ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸರ್. ನನ್ನ ಪ್ರಶ್ನೆ ಅದೇ ಇದ್ದಿದ್ದು ಮೇಡಮ್, ನಿಮಗೆ ಹೆಲ್ತ್ ಒಳ್ಳೆಯದಾಯಿತು. ಸೊ ಈಗ ನಿಮ್ಗೆ ಏನು ಅನಿಸ್ತದೆ, ಇಂಥ ಡೇಂಜರ್ ಇದು ಡಿಸೀಸ್ ಇದು ಇರಮ್ಮತ್ತು ಡೇಂಜರ್ ಡಿಸೀಸು, ಈ ಡೇಂಜರ್ ಡಿಸೀಸ್ಗೆ ಎಮ್ ಎ ಖಾನ್ ಸರ್ ನಿಮಗೆ ಔಷಧಿ ಕೊಟ್ಟರು, ನಿಮಗೆ ಟ್ರೀಟ್ಮೆಂಟ್ ಮಾಡಿದ್ರು. ಈ ಟ್ರೀಟ್ಮೆಂಟು ಮತ್ತು ಮೆಡಿಕಲ್ ಟರ್ಮಿನಾಲಜಿಗೆ ನಿಮ್ಗೆ ಹೆಂಗೆ ಅನಿಸ್ತದೆ? ಅಲ್ಲಿ ಹೋದಾಗ ನೀವು ಡಾಕ್ಟರ್ಸ್ ಮಾತಾಡಿದಾಗ ನಿಮಗೆ ಹೆಂಗೆ ಅನಿಸ್ತಾಯಿತ್ತು? ಇಲ್ಲಿ ಬಂದಾದಮೇಲೆ ಇವ್ರ ಹತ್ರ ಹೆಂಗೆ ಅನಿಸ್ತು? ಸೊ ಈಗ ಏನು ಸ್ಟೇಜಲ್ಲಿ ನಿಮ್ಗೆ ಹೆಂಗೆ ಅನಿಸ್ತದೆ? ಈ 3 ಸ್ಟೇಜಸ್ಸು. ಒಂದು, ನೀವು ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಅಕ್ಕಪಕ್ಕ ಎಲ್ಲ ನಿಮ್ಮಂಥವ್ರು ಇದ್ದು ನೋಡಿ, ಮತ್ತು ಡಾಕ್ಟ್ರ್ ಟ್ರೀಟ್ಮೆಂಟ್ಗಳು ಮಾಡಿದಾದ್ಮೇಲೆ ಇಲ್ಲಿ ಬಂದು ಸಾಹೇಬ್ರ ಭೇಟಿ ಆದ್ರಿ, ಅದಾದಮೇಲೆ ಇವತ್ತು ನಿಮ್ಗೆ ಹೆಂಗೆ ಅನಿಸ್ತದೆ ರಿಪೋರ್ಟ್ಗಳೆಲ್ಲ ನೋಡಿದಾದ್ಮೇಲೆ? ಫಸ್ಟು ಹೋದಾಗ ನನಗೆ ಕಮ್ಮಿ ಆಗತ್ತಾ, ಏನಾಗುತ್ತೆ ಏನೋ ನನ್ನ ಕನ್ಕ್ಲೂಷನಲ್ಲೇ ಇದ್ದೆ. ಅದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾನೆ ಇದ್ದೆ. ನೋಡೋಣ ಇದು ಏನಾಗುತ್ತೋ ಏನೋ ಅನ್ನೋ ಥರದಲ್ಲೇ ಇದ್ದೆ. ಇವ್ರ ಹತ್ರ ಬಂದು ಇದು ತೊಗೊಂಡು ಈ ರಿಪೋರ್ಟ್ ನೋಡಿದಾದ್ಮೇಲೆ ಇದು ಕಂಪ್ಲೀಟ್ ನಿಲ್ಲಾಗಿ ನಾನು ಮಾಮೂಲಿಯಾಗಿ ಹಾಕ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಸೊ ಇನ್ನೊಂದು ಪ್ರಶ್ನೆ ತಮಗೆ ಸರ್, ಯಾಕಂದರೆ ಮೇಡಮ್ ಅವರು ಔಷಧಿ ತೊಗೊಳ್ತಾ ಹೋದ್ರೆ ಏನೇನು ಕೊಡ್ತಾ ಇದ್ದಾರೋ ನಮ್ಮ ಎಮ್ ಎ ಖಾನ್ ಸಾಹೇಬರು ಔಷಧಿ ತೊಗೊಂಡ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಾಯಿದೆ. ಬಟ್ ಕಣ್ಣಿಂದ ತಾವು ನೋಡ್ತಾ ಇರೋದು, ಕಣ್ಣಿಂದ ನೀವು ಅವ್ರು ಕರ್ಕೊಂಡು ಎಲ್ಲ ಕಡೆ ಹಾಸ್ಪಿಟಲ್ಗಳೆಲ್ಲ ಓಡಾಡಿದ್ದು, ಬೇರೆ ಅದಕ್ಕೆಲ್ಲ ಹೋಗಿದ್ದೆಲ್ಲ, ಮತ್ತು ಇಲ್ಲಿಗೂ ಹಂಗೆ ಬಂದಿದ್ದು. ಸೊ ನಿಮ್ಗೆ ಹೆಂಗೆ ಅನ್ಸತ್ತೆ? ತಾವು ನಿಮ್ಮ ಬಗ್ಗೆ ಹೇಳ್ಬೇಕು ಸರ್. ಈ ಬಗ್ಗೆ ನಾನು ಹೇಳಬೇಕು ಎಷ್ಟು ಹೇಳಿದ್ರೂ ಕಡಿಮೆನೆ. ಸೊ ಇವ್ರ ಆಫೀಸಲ್ಲಿ MS ರಾಮ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಇವ್ರ ಕೊಲೀಗು ಅನಿಲ್ ಅಂದ್ಬಿಟ್ಟು ಅವ್ರ ಮುಖಾಂತರ ಪರಿಚಯ ಆಗಿದ್ದು. ಸೊ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ಫಸ್ಟ್ ಸ್ಟೇಜ್ನಲ್ಲೇ ನಮಗೆ ಇವ್ರ ಮೇಲೆ ನಂಬಿಕೆ ಬಂತು. ಆ ನಂಬಿಕೆ ಮೇಲೆ ಇದುವರೆಗೂ ಹೋಗ್ತಾ ಇದ್ದೀವಿ. ಸೊ ಈ ನಂಬಿಕೆನ ನೀವು ಇವಾಗ ಮುಂದೆ ಒರೆಸ್ಬೇಕಂತ ನಿಮ್ಮ ಪರಿಚಯವ್ರನ್ನ ಹೇಳ್ಬೇಕಂತ ಮನಸ್ಸು ಇದೆಯೋ? ಹೇಳ್ಬೇಕು. ಇವರಿಂದ ಇನ್ನೂ
ಒಂದು ಅಷ್ಟು ಜನಕ್ಕೆ ಒಳ್ಳೇದಾಗಬೇಕು. ನಿಜ. ನಮ್ಮೊಬ್ರಿಗೆ ಅಲ್ಲ, ಇನ್ನೂ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು. ಅದಕ್ಕೆ ನಾವು ದೇವರಲ್ಲೂ ಪ್ರೇ ಮಾಡ್ತೀವಿ, ಅವ್ರಿಗೂ ಆರೋಗ್ಯ ಎಲ್ಲ ಕೊಟ್ಟು. ಅದು ತುಂಬ ಇಂಪಾರ್ಟೆಂಟು. ಅವರಿಂದ ಬೇರೆಯವ್ರಿಗೆ ಆಗುತ್ತೆ ಅಂದ್ರೆ ಅವ್ರು ಚೆನ್ನಾಗಿದ್ರೆ ಅಲ್ವಾ ಅವರು ಬೇರೆಯವ್ರಿಗೆ. ನಿಜ ತುಂಬ ನಿಜ. ಯಾಕಂದರೆ ದೇವ್ರು ಇವ್ರಿಗೆ ಆಯುಸ್ ಕೊಟ್ಟು ಇವ್ರಿಗೆ ಆರೋಗ್ಯ ಚೆನ್ನಾಗಿ ಕೊಟ್ಟರೆ ಎಷ್ಟು ಜನಕ್ಕೆ ಇದರಿಂದ ಒಳ್ಳೇದಾಗ್ತದೋ. ಹಲವಾರು ಪೇಷಂಟ್ಗಳಿಗೆ ಇವರಿಂದ ಒಳ್ಳೇದಾಗಬೇಕು. ಅವರು ಇನ್ನೊಂದು ಮಾತು ನಾನು ಹೇಳಿದ್ರೆ ನೀವು ಸ್ವಲ್ಪ ಶಾಕ್ ಆಗ್ತೀರಾ. ನಾನು ಒಬ್ಬ ಪೇಷಂಟ್. ನಾನು ಇವತ್ತು ಕೂತ್ಕೊಂಡು ನಿಮ್ಮ ಹತ್ರ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಬೇರೆ ಯಾರು ನೋಡ್ತಾವ್ರೋ ಅವ್ರಿಗೆಲ್ಲ ನಾನು ಅದೇ ನನ್ನ ಕಡೆಯಿಂದ ಹೇಳ್ತೀನಿ. ನಾನು ಒಬ್ಬ ಪೇಷಂಟೆ, ಬಟ್ ಬೇರೆ ರೀತಿ ಪೇಷಂಟ್ ಆಗಿದ್ದೆ. ಈ ಫ್ರೆಂಡ್ಶಿಪ್ಪಲ್ಲಿ ಬಂದು ಪೇಷಂಟ್ ಆಗಿ ಆದಮೇಲೆ ಇವಾಗ ಮತ್ತೆ ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದೀನಿ. ಸೊ ಪೇಷಂಟ್ ಹೊರಟೋಯ್ತು, ದೂರ ಮಾಡಿಬಿಟ್ರು. ಅದನ್ನು ನಾನು ಯಾವ ಲ್ಯಾಂಗ್ವೇಜಲ್ಲಿ ಥ್ಯಾಂಕ್ಸ್ ಹೇಳೋದು ನನಗಂತೂ ಅರ್ಥ ಆಗಲಿಲ್ಲ ಇವಾಗ ತನಕ. ಯಾವ ಲ್ಯಾಂಗ್ವೇಜಲ್ಲಿ ಎಮ್ಮೆ ಖಾನ್ ಸಾರ್ಗೆ ಥ್ಯಾಂಕ್ಸ್ ಅನ್ನೋದು ನನಗಿನ್ನೂ ಬಂದಿಲ್ಲ. ಥ್ಯಾಂಕ್ಸು ದೇವರೇ ಕೊಡೋನ, ಅದ್ರ ಫಲ ದೇವರೇ ಕೊಡೋದು ಇವ್ರಿಗೆ. ಅಲ್ಲ, ದೇವ್ರ ಇವ್ರ ರೂಪದಲ್ಲಿ ಬಂದಿರಬಹುದು, ಹೇಳಕ್ಕಾಗಲ್ಲ. ದೇವ್ರ ಸೃಷ್ಟಿ ಕೊಡ್ತಾನದು. ಇವರಿಂದ ಇನ್ನೂ ಎಷ್ಟು ಜನಕ್ಕೆ ಒಳ್ಳೇದಾಗಿ ನಿಜ, ಅದಂತೂ ನಿಜ. ನಿಜ. ಎಲ್ಲರಿಗೂ ಚೆನ್ನಾಗಾಗ್ಲಿ, ಅವರು ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೇನೆ ಬೇರೆಯವ್ರಿಗೆಲ್ಲ ಇದು ಮಾಡೋದು. ಅವ್ರಿಗೆ ನೋವು ಆ ಥರ ಎಲ್ಲ ಇದ್ದಾಗ ಆಗಲ್ಲ. ಅದಕ್ಕೆ ದೇವ್ರನ್ನ ನಾನು ಪ್ರೇ ಮಾಡ್ತೀನಿ. ಪರ್ಸ್ನಲಿ ನಾನು ಡೈಲಿ ಪ್ರೇ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 4:30 ಪ್ರೇ ಮಾಡಿದಾಗ ಎಲ್ರಿಗೂ ಒಳ್ಳೇದಾಗಬೇಕು. ಇವ್ರಿಗೂ ಆರೋಗ್ಯ, ಆಯಸ್ಸು ಎಲ್ಲ ಕೊಡು, ಮತ್ತೆ ಅವ್ರಿಗೂ ಸಂತೋಷ ಕೊಡು. ಸಂತೋಷ ಕೊಟ್ಟರೆ ಅಲ್ವಾ, ಅವ್ರ ದುಃಖದಲ್ಲಿದ್ದರೆ ಬೇರೆಯವ್ರಿಗೆ ಹೆಂಗೆ ಅವರು ಒಳ್ಳೇದು ಬಯಸೋಕ್ಕಾಗುತ್ತೆ? ಅವ್ರ ನೋವೇ ಇರುತ್ತೆ. ಅದಕ್ಕೆ ಅವ್ರಿಗೆ ಸಂತೋಷ ಎಲ್ಲ ಕೊಡಪ್ಪ. ಆಗ ಬೇರೆಯವ್ರಿಗೂ ಅವ್ರ ಸಂತೋಷನ ಹಂಚಕ್ಕಾಗತ್ತೆ. ಬೇರೆಯವ್ರಿಗೂ ಎಲ್ಲ ಆರೋಗ್ಯ ಎಲ್ಲ ಮಾಡೋಕ್ಕೆ. ಸರ್, ನಿಮ್ಮದು ಹೆಲ್ತ್ ಇಶ್ಯೂ ಇತ್ತು, ನಿಮ್ಗೆ ಈಗ ಹೆಂಗಿದೆ? ನಿಮ್ಗೆ ಏನಾಗಿತ್ತು? ಈಗ ಟ್ರೀಟ್ಮೆಂಟ್ ಆದಮೇಲೆ ನಿಮ್ಗೆ ಹೆಂಗಿದೆ ನೀವು ಹೇಳಿ ಸರ್. ಈಗ ಸ್ಕಿನ್ನು ಇಲ್ಲಿಂದ ತುಂಬ ಬ್ಲಾಕ್ ಆಗಿತ್ತು. ಆಮೇಲೆ ಉಗುರು 2 ಊರಿಂದ ಸುಮಾರು ಫುಲ್ ಬ್ಲಾಕ್ ಆಗಿತ್ತು. ಇವ್ರ ಹತ್ರ ಮೆಡಿಸಿನ್ಸ್ ತೊಗೊಂಡಾಗಿಂದ ಒಂದು 75% ಕ್ಯೂರ್ ಆಗಿದೆ. ಮುಂದಕ್ಕೆ ನಾನು ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸರ್, ಮೇಜರ್ ಪ್ರಶ್ನೆ ಒಂದಿದೆ ಸರ್ ತಮಗೆ. ಫಸ್ಟ್ ಟೈಮು ನಿಮಗೆ ರೆಫರೆನ್ಸ್ ಕೊಟ್ಟಾಗ ಬೇರೆಯವ್ರು ರೆಫರೆನ್ಸ್ ಕೊಟ್ಟಿದ್ದು ನಿಮಗೆ, ನಿಮ್ಮ ಕಲೀಗ್ ರೆಫರೆನ್ಸ್ ಕೊಟ್ಟಿದ್ದು, ಇಲ್ಲಿ ಬಂದು ಸಾಹೇಬ್ರಿಗೆ ನೋಡಿ ಇವ್ರು ಕೊಡೋ ಟ್ರೀಟ್ಮೆಂಟ್ ನೋಡಿ. ಯಾಕಂದರೆ ಪೇಪರ್ ಮೇಲೆ ಬರೆದು ಹೇಳೋದು, ಅದಾದಮೇಲೆ ಟ್ರೀಟ್ಮೆಂಟ್ ಮಾಡೋದು, ಇದು ನೋಡಿ ನಿಮಗೇನು ಆಶ್ಚರ್ಯ ಆಗಿಲ್ವಾ ಸರ್? ಇದರಲ್ಲಿ ಆಗ್ತದಾ ಅಂತ ಆಶ್ಚರ್ಯ ಆಗುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಇವತ್ತಿಂದ ಎಕ್ಸ್ಪೀರಿಯನ್ಸ್ ಎಷ್ಟು ವ್ಯತ್ಯಾಸ ಇದೆ? ತುಂಬ ಲಾಟ್ ಆಫ್ ಇದೆ, ಖಂಡಿತ. ಸೊ ಕಣ್ಣು ಮುಚ್ಕೊಂಡು ಬೇರೆಯವ್ರು ಆರಾಮಾಗಿ ರೆಫರೆನ್ಸ್ ಕೊಡ್ಬೋದು ತಾವು. ಕಣ್ಮುಚ್ಕೊಂಡೇನು ಸರ್, ನಾವೇ ಕರ್ಕೊಂಬರ್ತೀವಿ. आप सभी देखने वालों को तहे दिल से शुक्रगुजार हूँ। ये जो इलाज है, मैं इसमें कोई दवा, कोई गोली ऐसा कुछ नहीं देता मैं। हमारा इलाज करने का तरीक़ा एंटायरली इट्स डिफरेंट। आप ये वीडियो जो ज़रूरतमंद हैं ये उनको पहुँचाइए। किसको पता, ऐसे बहुत सारे हैं जो परेशान हैं सेहत को लेकर, सालों साल बेड पे रहते हैं। हर मसला का इलाज अल्हम्दुलिल्लाह मेरे पास है। इस दिए हुए नंबर पे आप कांटेक्ट कीजिए। ख़ासकर व्हाट्सअप, कॉल मत कीजिए, व्हाट्सअप कीजिए। इंशाल्लाह आप लोगों को हम लोग रिटर्न बैक कॉल करेंगे। जब तक के लिए खुश रहिए, सेहत से रहिए। जज़ाकल्लाह खैर।